ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಇವತ್ತು ಸೋಮು ಸೌಂಡ್ ಇಂಜಿನಿಯರ್ ಅನ್ನುವಂತಹ ಒಂದು ಸಿನಿಮಾ ರಿಲೀಸ್ ಆಗಿದೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಆ್ಯಕ್ಚುಲಿ ಇವತ್ತು ಜಾಕಿ ಸಿನಿಮಾ ರಿಲೀಸ್ ಕೂಡ ಆಗ್ತಾ ಇದೆ. ಜಾಕಿ ಸಿನಿಮಾದ ನಿರ್ದೇಶಕ ಸೂರ್ಯ ಅವರ ಅಂಡರಲ್ಲಿ ಆಲ್ಮೋಸ್ಟ್ 10 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಕೋ ಡೈರೆಕ್ಟರ್ ಆಗಿ ದುಡಿದಂತಹ ಸುದ್ದಿ ಅನ್ನುವ ವ್ಯಕ್ತಿ ಆ್ಯಕ್ಚುಲಿ ಈ ಸಿನಿಮಾದ ನಿರ್ದೇಶಕರಾಗಿ ಬಡ್ತಿ ಪಡ್ಕೊಂಡು ಮೊದಲನೇ ಬಾರಿಗೆ ಸಿನಿಮಾ ಮಾಡಿದ್ದಾರೆ. ಹಾಗೆಯೇ ಈ ಒಂದು ಸಿನಿಮಾದಲ್ಲಿ ಕೆಂಡ ಸೆಲಗ ಸಿನಿಮಾದ ಕೆಂಡ ಖ್ಯಾತಿಯ ಶ್ರೇಷ್ಠ ಅವರು ನಾಯಕ ನಟರಾಗಿ ಮೊದಲನೇ ಬಾರಿಗೆ ಕಾಣಿಸ್ಕೊಂಡಿದ್ದಾರೆ. ಸೊ ಒಂದು ಶ್ರೀಮಂತ ತಾಂತ್ರಿಕ ವರ್ಗ ಸೇರಿಕೊಂಡು ಕಟ್ಟಿರುವಂತಹ ಈ ಒಂದು ಸಿನಿಮಾ ನೈಜತೆಯ ಕಾರಣದಿಂದಾಗಿ ಬಹಳಷ್ಟು ಒಳ್ಳೆ ಪ್ರತಿಕ್ರಿಯೆಯನ್ನು ಫಸ್ಟ್ ಡೇ ಫಸ್ಟ್ ಶೋನಲ್ಲಿ ಪಡ್ಕೊಂಡಿದೆ. ಸೊ ಈ ಒಂದು ಸಿನಿಮಾಗೆ ಚರಣ್ ರಾಜ್ ಅವರು ಮ್ಯೂಸಿಕ್ ಮಾಡಿದ್ದಾರೆ, ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್ ಮಾಡಿದ್ದಾರೆ. ಒಂದು ರೀತಿ ಎನ್ಸಂಬಲ್ ಒಂದು ತಾಂತ್ರಿಕ ವರ್ಗ ಈ ಸಿನಿಮಾದಲ್ಲಿದೆ. ಜೊತೆಗೆ ಒಳ್ಳೊಳ್ಳೆ ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಸ್ತಿ ಏನು ಕಾಟೇರ ಸಿನಿಮಾಗೆ ಡೈಲಾಗ್ ಬರೆದಿದ್ದಾರಲ್ಲ ಮಾಸ್ತಿ ಅವರು, ಸೊ ಅವರ ಸಂಭಾಷಣೆ ಕೂಡ ಈ ಸಿನಿಮಾಗಿದೆ. ಸದ್ಯಕ್ಕೆ ಈ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಈ ಒಂದು ಸಿನಿಮಾದ ನಾಯಕ ನಟ ಶ್ರೇಷ್ಠ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಸೊ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ರಿಲೀಸ್ ಆಗಿದೆ, ಪ್ರೇಕ್ಷಕರ ಜೊತೆಗೆ ಸಿನಿಮಾ ನೋಡಿದ್ದೀರಾ, ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಆ್ಯಕ್ಚುಲಿ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ ಸರ್. ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ದೆ. ಫಸ್ಟ್ ಮೂವಿ ಜನ ಹೆಂಗೆ ಸ್ವೀಕರಿಸ್ತಾರೋ ಏನಂತಾರೋ, ಆ್ಯಕ್ಚುಲಿ ಒಳಗೆ ಬರೋದು ಆಚೆ ಬರೋದು, ಒಳಗೆ ಹೋಗೋದು ಆಚೆ ಬರೋದು ಮಾಡ್ತಾಯಿದ್ದೆ. ಆಚೆ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಲೇಡೀಸ್ ಎಲ್ಲ, ಆ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕೊಂಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ರು ಅಂದಾಗ ತುಂಬ ಖುಷಿ ಆಗ್ತಾಯಿದೆ. ಇವಾಗ ಆ್ಯಕ್ಚುಲಿ ಆರೋಗೆಂಟ್ ಆಗಿ ನೀವು ಆ್ಯಕ್ಚುಲಿ ಫಸ್ಟ್ ಹಾಫಲ್ಲಿ ಕಾಣಿಸ್ಕೊತೀರಾ, ಸೆಕೆಂಡ್ ಹಾಫ್ ಕಂಪ್ಲೀಟ್ಲಿ ಒಂದು ಎಮೋಷನಲ್ ಒಂದು ರೋಲರ್ ಕೋಸ್ಟರ್ ರೈಡ್ ಥರ ಇದೆ ಈ ಸಿನಿಮಾ. ಸೊ ಎರಡೂ ಎಮೋಷನ್ಸ್ನ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಅದಷ್ಟೇ ಅಲ್ಲದೆ ರೊಮ್ಯಾಂಟಿಕ್ ಆ್ಯಂಗಲ್ ಇದೆ ಈ ಸಿನಿಮಾದಲ್ಲಿ ನಿಮ್ಮದು, ಜೊತೆಗೆ ಒಂದು ಆರೋಗೆಂಟ್ ಆ್ಯಂಗಲ್ ಇದೆ, ಒಂದು ಟಫ್ ಒಂದು ಯಂಗ್ಸ್ಟರ್ ಥರ ಕೂಡ ಕಾಣಿಸ್ಕೊತೀರಾ. ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟ್ಲಿ ಒಂದು ಎಮೋಷನಲ್ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ. ಹೆಂಗೆ ಸಾಧ್ಯ ಆಯಿತು ಈ ಥರದ ಪಾತ್ರ ಮಾಡೋದಕ್ಕೆ? ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಅಂತ? ಸರ್ ಚಾಲೆಂಜಿಂಗ್ ಆಗಿತ್ತು. ಡೈರೆಕ್ಟ್ರು ಅಭಿ ಅಣ್ಣ ಬಂದ್ಬಿಟ್ಟು ಪ್ರತಿಯೊಂದನ್ನು ಅವ್ರು ಆ್ಯಕ್ಟ್ ಮಾಡಿ ತೋರಿಸೋರು. ಅದೆಲ್ಲ ಒಂದೊಂದು ಸೀನ್ ಅಂದರೆ ಅಗ್ರೆಸಿವ್ ಸೀನು, ಅಂದರೆ ಈಗ ರಫ್ ಆ್ಯಂಡ್ ಟಫ್ ಆಗಿರೋ ಸೀನು, ಇಮಿಡಿಯೇಟ್ಲಿ ಎಮೋಷನ್ ಸೀನು ಅವೆಲ್ಲ ಇರ್ತಾಯಿತ್ತು. ಅವ್ನು ಸ್ವಲ್ಪ ಟೈಮ್ ಕೊಡ್ತಿದ್ರು. ಅಂದರೆ ಏನಿಲ್ಲ ಅಂದರೆ ಅದು ಎಮೋಷನ್ ಸೀನ್ಗೆ ಏನಾದರೂ ಆಗಿಲ್ಲ ಅಂದರೆ ಇಷ್ಟೇ ಬೇಕು ಅಂತ ಡೈರೆಕ್ಟ್ ಕೇಳ್ತಾಯಿದ್ರು. ಇವತ್ತೇನಾದರೂ ಚೆನ್ನಾಗಿ ಮಾಡಿದ್ದೀನಿ ಅಂದಾಗ ಡೈರೆಕ್ಟ್ರಿಗೆ ಹೋಗುತ್ತೆ ಸರ್. ಆ್ಯಂಡ್ ಟೆಕ್ನಿಷಿಯನ್ಸ್ ನಮ್ಮ ಶಿವಸೇನ ಅವರು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಚರಣ್ ಸರ್ ಬಗ್ಗೆ ಮಾತಾಡೋಷ್ಟೇ ಇಲ್ಲ. ಅವ್ರು ರೆಕಾರ್ಡಿಂಗ್ ಆಗಲಿ, ನಮ್ಮ ಎಡಿಟ್ರ್ ದೀಪು ಅಣ್ಣ, ಡೈಲಾಗ್ ಮಾಸ್ತಿ ಅಣ್ಣ, ಟೋಟಲ್ ಆ ಟೀಮು ಇವತ್ತೇನಾದರೂ ನಾನು ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಕಾರಣ ಟೀಮು ಸರ್. ಅಂದರೆ ಜೊತೆಗಿರೋ ಆರ್ಟಿಸ್ಟ್ಗಳು ಎಲ್ಲ ಕಲಾವಿದರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಸರ್. ಇಡೀ ಸೋಮು ಸೌಂಡ್ ಇಂಜಿನಿಯರ್ ಬಂದು ಇಡೀ ಟೀಮ್ ಸಿನಿಮಾ ಸರ್. ಒಂದು ಸಣ್ಣ ಕುಗ್ರಾಮದಿಂದ ಬಂದಂತಹ ಒಬ್ಬ ವ್ಯಕ್ತಿ ಆ್ಯಕ್ಚುಲಿ ಬೆಂಗಳೂರಿಗೆ ಬಂದು ಅಲ್ಲಿ ಒಂದು ಆಫೀಸ್ ಬಾಯ್ ಕೆಲಸ ಮಾಡಿ ಇಷ್ಟು ವರ್ಷಗಳ ಕಾಲ ಅಂದರೆ ಚಿತ್ರರಂಗದಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಹೀರೋ ಆಗಿ ನಿಮ್ಮ ಸಿನಿಮಾ ರಿಲೀಸ್ ಆಗಿರುವಂಥದ್ದು, ಜೊತೆಗೆ ಜಾಕಿ ಸಿನಿಮಾ ಪಕ್ಕದಲ್ಲೇ ರಿಲೀಸ್ ಆಗಿದೆ. ಅವರ ಒಂದು ಕಟ್ಔಟ್ ಜೊತೆಗೆ ನಿಮ್ಮ ಒಂದು ಸಿನಿಮಾ ಪೋಸ್ಟರ್ ಕೂಡ ನಿಲ್ಲುತ್ತೆ. ಸೊ ಈ ರೀತಿ ಒಂದು ದಿನ ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ನಿಮಗೆ? ಅಂದರೆ ನಾನು ಹೀರೋ ಅಂದರೆ ಆರ್ಟಿಸ್ಟ್ ಆಗ್ಬೇಕಂತ ಬಂದಿದ್ದು, ಕಲಾವಿದ ಆಗ್ಬೇಕಂತ ಬಂದಾಗ ನನಗೆ ಅಪ್ಪು ಸರ್ ಆಫೀಸಲ್ಲೇ ಇದ್ದಿದ್ದು. ಅಪ್ಪು ಸರ್ ಟೀ ಕಾಫಿ ಕೊಟ್ಕೊಂಡಿದ್ದು. ಅಂದರೆ ಕಟ್ಔಟೇ ಬೇಡ ಅಂತ ಹೇಳಿದ್ದು. ಯಾಕಂದರೆ ನಾವು ಅಪ್ಪು ಸರ್ಗೆ ಪಕ್ಕದಲ್ಲಿ ಕಟ್ಔಟ್ ಹಾಕಿಸ್ಕೊಳೋ ಯೋಗ್ಯತೆ ನನಗಿಲ್ಲ. ನಾನು ಅವ್ರ ಆಶೀರ್ವಾದ ತೊಗೊಳ್ಳಿ ಅಂತಲೇ ಅಲ್ಲಿ ಕೆಳಗಡೆನೇ ಹಾಕಿದ್ದೆ ಸರ್. ತುಂಬ ಖುಷಿ ಇದೆ ಸರ್. ನನಗೆ ಎಲ್ಲ ಒಂದು ಕಡೆ ಅವ್ರ ಆಶೀರ್ವಾದ ನಮಗಿದೆ, ನಮ್ಮ ಮೇಲೆ ಇದೆ ಅನ್ನೋ ಒಂದು ಫೀಲಿಂಗ್ ಇದೆ ನಿಜವಾಗ್ಲೂ. ಅದು ಅಂದರೆ ಯಾರಿಗೆ ಇಷ್ಟೇ ಈ ಅದೃಷ್ಟ ಸಿಗುತ್ತೆ. ಪಕ್ಕದಲ್ಲಿ ಅಪ್ಪು ಸರ್ ಆಫೀಸು, ಅಪ್ಪು ಸರ್ ಸಿನಿಮಾ ರಿಲೀಸ್ ಆಗಿದೆ, ಪಕ್ಕದಲ್ಲಿ ನಂದು ಹೊಸ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಫ್ಯಾನ್ಸು ಬಂದು ಸಿನಿಮಾ ನೋಡಿ. ಸೊ ಸೋಮು ಆ್ಯಕ್ಚುಲಿ ಫಸ್ಟ್ ಹಾಫಲ್ಲಿ ಹೇಗೆ ಎರೋಗೆಂಟಾಗಿ ಕಾಣಿಸ್ಕೋತಾನೋ, ಒಂದು ರೀತಿ ಆ್ಯಂಗ್ರಿ ಯಂಗ್ ಮ್ಯಾನ್ ಥರ ಕಾಣಿಸ್ಕೋತಾನೋ, ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟಾಗಿ ಎಮೋಷನಲ್ಲಿ ಕಾಡ್ತಾನೆ ಆ್ಯಕ್ಚುಲಿ. ಬಟ್ ಈ ಸೋಮು ಸೌಂಡ್ ಇಂಜಿನಿಯರ್ ಅಂತ ಯಾಕಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಸಿನಿಮಾ ನೋಡಲೇಬೇಕು. ಇದು ಫಸ್ಟ್ ಡೇ ಫಸ್ಟ್ ಶೋ ಅಷ್ಟೇ ಮುಗ್ದಿರೋದು ಆ್ಯಕ್ಚುಲಿ. ಇನ್ನಷ್ಟು ಜನ ಬರಬೇಕು ಆ್ಯಕ್ಚುಲಿ ಥಿಯೇಟ್ರಿಗೆ ಈ ಸಿನಿಮಾ ನೋಡಬೇಕು. ಇನ್ನೂ ನೋಡಬೇಕಾಗಿರುವಂತಹ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ಕೇಳಿ, ಅಂದರೆ ಸಿನಿಮಾ ಬಂದು ನೋಡಿರೋರನ್ನ ಕೇಳಿ, ಚೆನ್ನಾಗಿದೆ ಅಂದರೆ ಖಂಡಿತ ಮಿಸ್ ಮಾಡ್ಕೋಬೇಡಿ. OTTಗೆ ಬರುತ್ತೋ ಟಿವಿಗೆ ಬರುತ್ತೋ ಅಂತ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ನೀವು ಬಂದು ಥಿಯೇಟ್ರಿಗೆ ಬಂದರೆ ಇನ್ನೂ ನಮಗೆ ಧೈರ್ಯ ಬರುತ್ತೆ, ಒಂದು ಶಕ್ತಿ ಬರುತ್ತೆ. ಸಪೋರ್ಟ್ ಮಾಡಿ ಹೊಸಬರಿಗೆ ಅಂತ ಕೇಳ್ಕೊತೀನಿ ಸರ್. ಇದು ಒಂದು ನಾನು ನಿಮಗೆ ಕೇಳ್ತಾ ಇರೋ ಕ್ವಶನ್ನು ಇವಾಗ ನಿಮಗೆ ಕ್ಲಾರಿಫಿಕೇಷನ್ ಆಗಿದೆ ಅನಿಸುತ್ತೆ. ಸೋಮು ಸೌಂಡ್ ಇಂಜಿನಿಯರ್ ಅಂತ ಯಾಕೆ ಇಟ್ಟಿದ್ದಾರೆ ಅಂತ.
100% ಸೋಮು ಸೌಂಡ್ ಇಂಜಿನಿಯರ್ ಅಂತ ಯಾಕೆ ಇಟ್ಟಿದ್ದಾರೆ ಅನ್ನೋದಕ್ಕೆ ಅದಕ್ಕೊಂದು ಕರೆಕ್ಟ್ ರೀಸನ್ನೇ ಇದೆ ಸಿನಿಮಾದಲ್ಲಿ. ಸುಮ್ಮನೆ ಬೇಕು ಅಂತ ಇಟ್ಟಿಲ್ಲ ಡೆಫಿನೆಟ್ಲಿ. ಬಟ್ ಒಳ್ಳೇದಾಗಲಿ, ತುಂಬ ನೈಜತೆಯಿಂದ ಕೂಡಿರುವಂತಹ ಪರ್ಫಾರ್ಮೆನ್ಸ್ನ ನಮಗೆ ನೋಡ್ಲಿಕ್ಕೆ ಸಿಕ್ತು ಆ್ಯಕ್ಚುಲಿ ಥಿಯೇಟ್ರಲ್ಲಿ. ಸೊ ಒಳ್ಳೇದಾಗಲಿ ಸರ್. ಇನ್ನೊಂದು ಎಲ್ಲ ಚಾನಲ್ ಅವರು ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಬಂದರೆ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ. ಯಾರ್ಯಾರೋ ಅಂತಿರ್ತಾರೆ ದುಡ್ಡುಗೋಸ್ಕರ ಮಾಡ್ತಾರೆ ಅಂತ, ಆದರೆ ತುಂಬ ದುಡ್ಡು ಇಲ್ಲದೇ ಇರೋರ್ಗು ನಿಮ್ಮ ಥರ ಎಲ್ಲ ಬಂದು ಸಪೋರ್ಟ್ ಮಾಡೋದಿದೆಯಲ್ಲ ಸರ್, ಅಂದರೆ ಒಳ್ಳೆ ಸಿನಿಮಾಗೆ ನೀವು ಯಾವಾಗಲೂ ಬೆನ್ನು ತಟ್ತೀರ. ಯಾರೇ ಏನೋ ಅನ್ಬೋದು, ಆದರೆ ನೀವು ಒಳ್ಳೆ ಸಿನಿಮಾನ ಯಾವತ್ತೂ ಸೋಲ್ಸಲ್ಲ. ಇವತ್ತು ಅಂದರೆ ನಮ್ಮದು ಆ ರೇಂಜಿಗೆ ಪ್ರೊಡಕ್ಷನ್ ಅಲ್ಲ, ಆದರೂ ಇಷ್ಟೆಲ್ಲ ಬಂದು ಮಾತಾಡಿಸಿ ಇಷ್ಟೆಲ್ಲ ಸಪೋರ್ಟ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಶ್ರೇಷ್ಠ ಅವರೇ, ಸೊ ಒಳ್ಳೆ ಸಿನಿಮಾ ಬಂದಿದೆ. ಒಳ್ಳೆ ಕಂಟೆಂಟ್ ಇರುವಂತಹ ಕನ್ನಡ ಸಿನಿಮಾಗಳಿಗೆ ನಮ್ಮ ಒಂದು ಏನು ಸಪೋರ್ಟ್ ಯಾವತ್ತಿದ್ದೇ ಇರುತ್ತೆ. ಒಳ್ಳೇದಾಗಲಿ. ಎಸ್ ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಿಷ್ಟು ಶ್ರೇಷ್ಠ ಅವರ ಮಾತುಗಳು. ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಆ್ಯಕ್ಚುಲಿ ಇವತ್ತು ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿದೆ. ಈ ಒಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ.